Hello everyone, welcome back dear students to the fifth session of this chapter robotics. In the last session, if you could remember, we were discussing about the different types of basic motions or the degrees of freedom that is related to the robotic system, and the classifications of the robot based on different factors, like based on the generation, based on the power types, and based on the applications what they are meant for. So in this session, uh, it's a very little thing to discuss in this session we have. So we are going to discuss about the robotic qualities. Fine. So let us see what are those. Fine. So we know that robot will have some special features and some special characteristics. So in this session, we are going to discuss a very few qualities that are related to the robot. So as we all know that robot will be having the different its characteristics or different qualities as per the different requirement, as per the application where it is being used or where it is being deployed. But there are a few qualities which we need to know about the robot, which plays a crucial role for a robot in a working environment or working space. So the first quality ಇಲ್ಲಿ ನಾನು ಹೇಳ್ತಾ ಇರೋದು is tactile sensing. ಸೊ ಮುಂಚೆನೇ ಹೇಳಿದ್ದೀನಿ ನಾನು ಸೆನ್ಸಾರ್ಸ್ನ ಹೇಳಬೇಕಾದ್ರೆ tactile means touch. So the sensors can identify the object by the touch. ಸೊ ಇದೊಂದು ಕ್ವಾಲಿಟಿ ಪ್ರತಿಯೊಂದು ರೋಬೋಟ್ ಅಲ್ಲಿ ಇರುತ್ತೆ. ಏನಂದ್ರೆ ಒಂದು ವಸ್ತುನ ಅಥವಾ ಒಂದು ಆಬ್ಜೆಕ್ಟ್ನ ಟಚ್ ಮಾಡೋದ್ರ ಮುಖಾಂತರ ಅಥವಾ ಫಿಸಿಕಲ್ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಆಬ್ಜೆಕ್ಟ್ನ ಐಡೆಂಟಿಫೈ ಮಾಡುತ್ತೆ. ಸೊ ಅದನ್ನು ನಾವು ಟ್ಯಾಕ್ಟೈಲ್ ಸೆನ್ಸಿಂಗ್ ಅಂತ ಕರಿತೀವಿ. ಆ್ಯಂಡ್ ದ ಸೆನ್ಸರ್ ವಿಚ್ ಆರ್ ಯೂಸ್ಡ್ ಫಾರ್ ದಿಸ್ ಪರ್ಪಸ್ ಆರ್ ಕಾಲ್ಡ್ ಆಸ್ ಟ್ಯಾಕ್ಟೈಲ್ ಸೆನ್ಸರ್ಸ್ ಅಂತಲೂ ಕರಿತೀವಿ. ಫೈನ್. ಅಂಡ್ ನೆಕ್ಸ್ಟ್ ಕ್ವಾಲಿಟಿ ನಾವು ನೋಡ್ಬೇಕಂದ್ರೆ ವಿಷನ್. ಫೈನ್. ಇಟ್ ಈಸ್ ದೃಷ್ಟಿ ಅಥವಾ ನೋಟ ಅಂತ ಏನು ಕರಿತೀವಿ. ಸೊ ನಾವು ಹ್ಯೂಮನ್ ಬೀಯಿಂಗ್ಸ್ಗೆ ಕಣ್ಣಿರುತ್ತೆ, ಆ ಕಣ್ಣಿಂದ ನಾವು ನಮಗೆ ದೃಷ್ಟಿ ಇರುತ್ತೆ, ನಾವು ಏನೋ ಒಂದು ಪೂರ್ತಿ ಎನ್ವಿರಾನ್ಮೆಂಟ್ನ ನೋಡ್ತೀವಿ. ಇನ್ ದ ಸಿಮಿಲರ್ ಮ್ಯಾನರ್ ಅದೇ ರೀತಿಯಾಗಿ ಏನಾಗುತ್ತೆ ಅಂದರೆ ರೋಬೋಟ್ಗೂ ಕೂಡ ಆರ್ಟಿಫಿಷಿಯಲ್ ವಿಷನ್ ಇರುತ್ತೆ, ಆರ್ಟಿಫಿಷಿಯಲ್ ಐಸ್ ಮೆಕ್ಯಾನಿಸಮ್ ಇರುತ್ತೆ. ಸೊ ದಟ್ ಅದು ಆಲ್ಮೋಸ್ಟ್ ನಾವಿಂಗ್ ಮನುಷ್ಯ ಕಣ್ಣಿಂದ ನೋಡ್ತೀವಿ ಅಥವಾ ಒಂದು ವಸ್ತುನ ನೋಡಿ ರೆಕಗ್ನೈಸ್ ಮಾಡ್ತೀವಿ, ಐಡೆಂಟಿಫೈ ಮಾಡ್ತೀವಿ. ಇನ್ ದ ಸೇಮ್ ವೇ ರೋಬೋಟ್ ಕೂಡ ತನ್ನ ಬೇರೆ ಬೇರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ವಿಷನ್ಗೆ ಬೇರೆ ಬೇರೆ ಪಾರ್ಟ್ಸ್ ಇರುತ್ತೆ, ಕಾಂಪೋನೆಂಟ್ಸ್ ಇರುತ್ತೆ. ಲೈಕ್ ಅದು ಏನದು ಕ್ಯಾಮರಾ ಇರ್ಬೋದು, ಅಥವಾ ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್ ಸರ್ಕ್ಯೂಟ್ಸ್ ಇರ್ಬೋದು, ಅಥವಾ ಡಿಫ್ರೆಂಟ್ ಅಲ್ಗಾರಿದಮ್ಸ್ ಇರ್ಬೋದು, ಬೇರೆ ಬೇರೆ ಹಾರ್ಡ್ವೇರ್ ಪಾರ್ಟ್ಸ್ ಇರ್ಬೋದು. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಅದೇನು ಮಾಡುತ್ತೆ ಅಂದರೆ ರೋಬೋಟ್ ಆಬ್ಜೆಕ್ಟ್ನ ಐಡೆಂಟಿಫೈ ಮಾಡುತ್ತೆ. ಸೊ ರೋಬೋಟ್ ವಿಷನ್ ಸಿಸ್ಟಮ್ಸ್ ಆರ್ ಕೇಪಬಲ್ ಆಫ್ identifying the part for pickup by pattern recognition data based on objects silhouette have been developed. That means silhouette ಅಂದ್ರೆ ಇಲ್ಲಿ ಆಬ್ಜೆಕ್ಟ್ ಸ್ಟ್ರಕ್ಚರ್ ಅಥವಾ ಅದರ ಒಂದು ಔಟ್ಲೈನ್ ಅಂತ, ಔಟ್ಲೈನ್ ಆರ್ ಸ್ಟ್ರಕ್ಚರ್. ಸೊ ವಿಷನ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ರೋಬೋಟಲ್ಲಿ ಅಂದರೆ ಒಂದು ಆಬ್ಜೆಕ್ಟ್ನ ಅದರ ಸ್ಟ್ರಕ್ಚರ್ ಅಥವಾ ಅದರ ಔಟ್ಲೈನ್ ನೋಡಿ ಅದು ಯಾವ ಆಬ್ಜೆಕ್ಟ್ ಅಂತ ಅದು ಐಡೆಂಟಿಫೈ ಮಾಡುತ್ತೆ. ಅದರ ಸ್ಟ್ರಕ್ಚರ್ ನೋಡಿ ಆಮೇಲೆ ಸ್ಟ್ರಕ್ಚರ್ನ ರೆಕಗ್ನೈಸ್ ಮಾಡಿ ಅದನ್ನು ಪ್ರೋಸೆಸ್ ಮಾಡಿ ಬೇರೆ ಬೇರೆ ಪ್ಯಾಟರ್ನ್ನ ಪ್ರೋಸೆಸ್ ಮಾಡಿ ಅದನ್ನು ಇಟ್ ವಿಲ್ ಕಂಪೇರ್ ವಿತ್ ಇಟ್ಸ್ ಇನ್ಬಿಲ್ಟ್ ಏನು ಡೇಟಾ ಇರುತ್ತೆ ಅದರ ಜೊತೆ ಕಂಪೇರ್ ಮಾಡಿ ಅದು ಐಡೆಂಟಿಫೈ ಮಾಡುತ್ತೆ ಅದು ಯಾವ ಪಾರ್ಟ್ ಅಥವಾ ಯಾವ ಆಬ್ಜೆಕ್ಟ್ ಅಂತ. ಫಾರ್ ಎಕ್ಸಾಂಪಲ್ ಅದು ಸಿಂಪಲ್ ಒಂದು ಮನುಷ್ಯನ ರೆಕಗ್ನೈಸ್ ಮಾಡ್ಬೋದು, ಒಂದು ವಾಲ್ ಆಬ್ಸ್ಟೆಕಲ್ ಮುಂದೆ ಬಂದಾಗ ಒಂದು ವಾಲ್, ಒಂದು ವೆಹಿಕಲ್, ಒಂದು ಟ್ರೀ ಅಥವಾ ಒಂದು ಮಷೀನ್ ಪಾರ್ಟ್. ಸೊ ಎಲ್ಲಾನು ಅದರ ಸ್ಟ್ರಕ್ಚರ್ ಮುಖಾಂತರ ಏನು ಮಾಡುತ್ತೆ ಅದು ರೆಕಗ್ನೈಸ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಅದು ಅದರ ಒಂದು ಆರ್ಟಿಫಿಷಿಯಲ್ ವಿಷನ್ ಸಿಸ್ಟಮ್ ಅಂತ ಕರಿಬೋದು. ಸೊ ಮೆನಿ ರೋಬೋಟ್ಸ್ ವಿಲ್ ಹ್ಯಾವ್ ದಿಸ್ ಕ್ವಾಲಿಟಿ
that is the artificial vision, where the robots can able to capable of identifying object or just a part of the object or part of the machinery by just identifying its the outline or its structure, and it will do this by different kind of the mathematical operations and mathematical calculations that is pre-stored in its memory. So next quality ನಾವು ಹೇಳಬೇಕಂದ್ರೆ basically is mobility. So mobility ಅಂದ್ರೆ ನಿಮಗೆ ಗೊತ್ತಿದೆ, it's nothing but movement ಅಥವಾ ಚಲಿಸೋದು ಅಂತ. ಬಿಕಾಸ್ ಮೋಸ್ಟ್ ಆಫ್ ದ ರೋಬೋಟ್ಸ್ ಏನಿದೆ, ಪ್ರತಿಯೊಂದು ರೋಬೋಟ್ ಬಹಳಷ್ಟು ರೋಬೋಟ್ ಕೆಲವು ತನ್ನ ಕೆಲಸ ಮಾಡೋಕ್ಕೆ ಮೂವ್ ಆಗೋ ಅವಶ್ಯಕತೆ ಇರಲ್ಲ, ಬಟ್ ಸ್ಟಿಲ್ ಇನ್ನು ಕೆಲವು ಅಪ್ಲಿಕೇಶನ್ಸ್ ಅಲ್ಲಿ ರೋಬೋಟ್ ಹ್ಯಾಸ್ ಟು ಮೂವ್ ಫ್ರೀಲಿ ಆರ್ ಅಟ್ಲೀಸ್ಟ್ ಮೂವ್ ಇನ್ ಇಟ್ಸ್ ಗಿವನ್ ವರ್ಕಿಂಗ್ ಎನ್ವಿರಾನ್ಮೆಂಟ್ to accomplish or to establish the given task or the given work. ಏನು ಕೆಲಸ ಕೊಡ್ತೀವಿ ಅಥವಾ ಏನು ಫಂಕ್ಷನ್ ಕೊಟ್ಟಿರ್ತೀವಿ ರೋಬೋಟ್ಗೆ, ಅದನ್ನು ಅದು ನಿರ್ವಹಿಸಲಿಕ್ಕೆ ಕೆಲವು ಟೈಮ್ ರೋಬೋಟ್ ಏನಾಗುತ್ತೆ, ಮೂವ್ಮೆಂಟ್ ಆಗಬೇಕಾಗುತ್ತೆ, ಚಲಿಸಬೇಕಾಗಿರುತ್ತೆ. ಅದು ಕೂಡ ವೆರಿ ಸ್ಪೆಷಲ್ ಕ್ವಾಲಿಟಿ ಆಫ್ ಅ ರೋಬೋಟ್. ಸೊ ಮೊಬಿಲಿಟಿ ಯೂಶುವಲಿ ದಟ್ ಈಸ್ ಇಟ್ ವಿಲ್ ಹೆಲ್ಪ್ ದಿ robot to move freely in the working environment to achieve the given task. So generally the robot stands in a single station for bulk of factory requirement. So balast kade factory athwa industry li robot static agi still agi irutte kelsa madlikke, ಆದರೂ ಕೆಲವು ಕಡೆ ಮೂವ್ಮೆಂಟ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ರೋಬೋಟ್ ಕ್ಯಾನ್ ಹ್ಯಾಂಡಲ್ ಇಂಟರ್ಮಿಟೆಂಟ್ ಆ್ಯಂಡ್ ಅಸಿಂಕ್ರೋನಸ್ ಡಿಮ್ಯಾಂಡ್ಸ್, ಕಾಂಪ್ಯಾಕ್ಟ್ ಮೊಬೈಲ್ ಡಿವೈಸ್ ವಿಚ್ ವುಡ್ ಮೂವ್ ಇನ್ ಕಾಂಪ್ಲೆಕ್ಸ್ ಪಾತ್ ಆ್ಯಂಡ್ ಆಕ್ಸೆಸ್ ಲಾರ್ಜ್ ಏರಿಯಾಸ್. ಸೊ ಕೆಲವು ಟೈಮ್ ಏನಾಗುತ್ತೆ, ರೋಬೋಟ್ ಕಾಂಪ್ಲೆಕ್ಸ್ ಪಾತಲ್ಲಿ ಏನಾಗುತ್ತೆ ಮೂವ್ಮೆಂಟ್ ಆಗ್ತಿರುತ್ತೆ, ಮೂವ್ಮೆಂಟ್ ಆಗಿ ತನ್ನ ಕೊಟ್ಟಿರೋ ಕೆಲಸನ ಅದು ಅಚೀವ್ ಮಾಡುತ್ತೆ. ಸೊ ಮೂವ್ಮೆಂಟ್ ಆಗಲಿಕ್ಕೆ ಇಟ್ ಕ್ಯಾನ್ ಕವರ್ ಲಾರ್ಜರ್ ಏರಿಯಾಸ್. So these three ಏನು ಹೇಳಿದೆ, these three are typically very important qualities that are concerned with the robot. And ಇನ್ನೂ ಕೆಲವು qualities ಗಳಿದೆ robot. So apart from these three qualities, there are many other important qualities that are associated with this robot, which makes the robot a very special. To list few, here it is, ಕೆಲವು ಕ್ವಾಲಿಟೀಸ್ ಗಳಿದಾವೆ. ಜನರಲ್ ಪರ್ಪಸ್ ಹ್ಯಾಂಡ್ಸ್ ಇರುತ್ತೆ ಅಥವಾ ಕೈಗಳಿರ್ತವೆ, ಸೊ ದಟ್ ಹ್ಯಾಂಡ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಅಚೀವ್ ಎನಿ ಕೈಂಡ್ ಆಫ್ ಟಾಸ್ಕ್ ಆಸ್ ಪರ್ ಅವರ್ ರಿಕ್ವೈರ್ಮೆಂಟ್ ಆರ್ ಯೂಸರ್ ರಿಕ್ವೈರ್ಮೆಂಟ್. ಫೈನ್, ಅದಕ್ಕೆ ತನ್ನದಾದಂಥ ಕೆಲವು ಜನರಲ್ ಪರ್ಪಸ್ ಕೈಗಳಿರ್ತವೆ ಹ್ಯಾಂಡ್ಸ್, ಸೊ ಅದನ್ನು ನಾವು ಬೇಕಾದ ಪರ್ಪಸ್ಸಿಗೆ ಬಳಸ್ಕೊಬೋದು ರೋಬೋಟ್ನ ಯೂಸ್ ಮಾಡಬೇಕಾದ್ರೆ. ಮಲ್ಟಿಪಲ್ ಅಪೆಂಡೇಜ್ ಹ್ಯಾಂಡ್ ಟು ಹ್ಯಾಂಡ್ ಕೋಆರ್ಡಿನೇಷನ್, ಅಂದರೆ ಬೇರೆ ಬೇರೆ ಮಲ್ಟಿಪಲ್ ಅಂದರೆ ಒಂದಕ್ಕಿಂತ ಹೆಚ್ಚು ಅಪೆಂಡೇಜ್ ಅಂದರೆ ಏನದು ಪಾರ್ಟ್ಸ್ ಇರುತ್ತೆ, ಜಾಯಿಂಟ್ಸ್ ಇರುತ್ತೆ, ಸ್ಟ್ರಕ್ಚರ್ಸ್ ಇರುತ್ತೆ. ಸೊ ಅದನ್ನು ನಾವು ಬೇರೆ ಹ್ಯಾಂಡ್ ಟು ಹ್ಯಾಂಡ್ ಕೋಆರ್ಡಿನೇಷನ್ಗೆ ಅಥವಾ ಕೋಆಪರೇಷನ್ಗೆ ಅದನ್ನು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಮಿನಿಮೈಸ್ಡ್ ಸ್ಪೇಷಿಯಲ್ ಇಂಟ್ರೂಷನ್, ಅಂದರೆ ಒಂದು ಜಾಗನ ಅಂದರೆ ಯಾರಾದರೂ ಬೇರೆ ಕಡೆಯಿಂದ ಆಕ್ರಮಣ ಮಾಡ್ಕೊಳ್ಳೋದಾಗಲಿ ಅಥವಾ ಇನ್ವಾಲ್ವ್ಮೆಂಟ್ ಮಾಡೋದಾಗಲಿ ನಾವು ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ದಟ್ ವಿಲ್ ಬಿ ಅವಾಯ್ಡೆಡ್, ಸ್ಪೇಷಿಯಲ್ ಇಂಟ್ರೂಷನ್. ನೆಕ್ಸ್ಟ್ ಮ್ಯಾನ್ ರೋಬೋಟ್ ವಾಯ್ಸ್ ಕಮ್ಯುನಿಕೇಷನ್, ಇನ್ನೊಂದು ಕ್ವಾಲಿಟಿ ಏನಂದರೆ ರೋಬೋಟ್ ಮತ್ತು ಮನುಷ್ಯನ ಮಧ್ಯೆ ನಾವು ವಾಯ್ಸ್ ಮುಖಾಂತರ, ನಮ್ಮ ಒಂದು ಧ್ವನಿ ಮುಖಾಂತರ ಏನು ಮಾಡ್ಬೋದು, ಕಮ್ಯುನಿಕೇಷನ್ ಮಾಡ್ಬೋದು. ನಿಮಗೆಲ್ಲ ಗೊತ್ತಿದೆ ರೋಬೋಟಿಗೆ ನಾವು ವಾಯ್ಸ್ ಥ್ರೂ ಕಮ್ಯಾಂಡ್ ಕೊಡ್ಬೋದು, ಲೈಕ್ ಎನಿಥಿಂಗ್, ಲೈಕ್ ಮೂವ್ಮೆಂಟ್ ಇರ್ಬೋದು, ಸ್ಟಾರ್ಟ್ ಇರ್ಬೋದು, ಸ್ಟಾಪ್ ಇರ್ಬೋದು, ರೊಟೇಟ್ ಇರ್ಬೋದು. ಕೆಲವು ಬೇಸಿಕ್ ಕಮ್ಯಾಂಡ್ಸ್ ಏನಿದ್ದಾವೆ ರೋಬೋಟ್ಗೆ, ದಟ್ ಕಮ್ಯಾಂಡ್ಸ್ ಕ್ಯಾನ್ ಬಿ ಗಿವನ್ ಥ್ರೂ ವಾಯ್ಸ್ ಇಟ್ ಸೆಲ್ಫ್. ಸೊ ದಟ್ ವಿಲ್ be a very important quality for the robot. Next, inherent safety, ಅಂದರೆ ಅದು ಅಂತರ್ಗತವಾಗಿ ಒಂದು ಸೇಫ್ಟಿ ಅಥವಾ ಒಂದು ಸುರಕ್ಷತಾ ಮೆಷರ್ ಬಂದಿರುತ್ತೆ ರೋಬೋಟಲ್ಲಿ. ಸೊ ಏನೇ ಪ್ರಾಬ್ಲಮ್ ಆದ್ರೂ, ಏನೇ ಏನದು ಡೇಂಜರಸ್ ಥಿಂಗ್ಸ್ ಆದ್ರೂ ತನ್ನಷ್ಟಕ್ಕೆ ತಾನೇ ಸೇಫ್ ಆಗಿ ಇದಾಗುವಂತಹ ಮೆಕ್ಯಾನಿಸಮ್ ರೋಬೋಟಲ್ಲಿ ಡೆವಲಪ್ ಮಾಡಿರ್ತಾರೆ. ಸೊ ದಟ್ ಏನು ಡ್ಯಾಮೇಜ್ ಮಾಡಬಾರ್ದು, ದೊಡ್ಡ ಡ್ಯಾಮೇಜ್ ಆಗಬಾರ್ದು, ಏನಾದರೂ ಫಾಲ್ಟ್ ಆದ್ರೂ, ತಪ್ಪಾದ್ರೂ, ಏನಾದರೂ ಎರರ್ ಆದ್ರೂ ಅದು ಸೇಫ್ ಆಗಿ ರೆಕ್ಟಿಫೈ ಆಗಬೇಕು ಅಥವಾ ಸೇಫ್ ಆಗಿ ಡಿಸ್ಪೋಸ್ ಆಗಬೇಕು ಅನ್ನೋ ಕಾರಣಕ್ಕೆ ಇನ್ಹರೆಂಟ್ ಸೇಫ್ಟಿ ಮೆಕ್ಯಾನಿಸಮ್ ಕ್ವಾಲಿಟಿ ಕೂಡ ರೋಬೋಟ್ಸಲ್ಲಿರುತ್ತೆ. ನೆಕ್ಸ್ಟ್, ಇಂಟರಾಕ್ಷನ್ ವಿತ್ ಅದರ್ ಟೆಕ್ನಾಲಜೀಸ್, ಅಂದರೆ ಒಂದು ರೋಬೋಟ್ ಬೇರೆ ಬೇರೆ ಟೆಕ್ನಾಲಜೀಸ್ಗಳೇನಿದೆ ಅದರ ಜೊತೆ ಅದು ಇಂಟರಾಕ್ಟ್ ಮಾಡುತ್ತೆ, ಹೊಂದಾಣಿಕೆ ಮಾಡ್ಕೊಳ್ಳುತ್ತೆ. ಸೊ ಒಂದು ಪ್ರೋಟೋಕಾಲ್ಸ್ ಇರುತ್ತೆ, ಅದು ಮ್ಯಾಚ್ ಆಗುತ್ತೆ ಬೇರೆ ಟೆಕ್ನಾಲಜಿಗೆ.
ಸಿಂಪಲ್ ಫಾರ್ ಎಕ್ಸಾಂಪಲ್ ಒಂದು ರೋಬೋಟ್ನ ನಾನು ಕಂಪ್ಯೂಟರ್ ಕನೆಕ್ಟ್ ಮಾಡಬೇಕಾಗಿರುತ್ತೆ ಅಂದ್ಕೊಳ್ಳಿ, ಒಂದು ರೋಬೋಟ್ನ ಬೇರೆ ಡಿವೈಸ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಾಗಿರುತ್ತೆ, ಲೈಕ್ ಬೇರೆ ಟೆಕ್ನಾಲಜಿ ಲೈಕ್ ಇಂಟರ್ನೆಟ್ ಟೆಕ್ನಾಲಜಿ ಇರ್ಬೋದು, ವೈಫೈ ಟೆಕ್ನಾಲಜಿ, ಬ್ಲೂಟೂತ್ ಟೆಕ್ನಾಲಜಿ ಆರ್ ಎನಿ ಕೈಂಡ್ ಆಫ್ ಟೆಕ್ನಾಲಜಿ, ಅದನ್ನು ನಾವು ರೋಬೋಟ್ ಜೊತೆ ಏನದು ಇಂಟ್ರ್ಯಾಕ್ಟ್ ಮಾಡ್ಕೊಬೋದು, ಕಮ್ಯುನಿಕೇಷನ್ ಮಾಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಏನಂದ್ರೆ ಟೋಟಲ್ ಸೆಲ್ಫ್ ಡಯಾಗ್ನೋಸ್ಟಿಕ್ ಫಾಲ್ಟ್ ಟ್ರೇಸಿಂಗ್. ಅಂದರೆ ರೋಬೋಟಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ, ಎರರ್ ಆದಾಗ ಅದನ್ನು ಕಂಡುಹಿಡಿಯಲಿಕ್ಕೆ, ಅದನ್ನು ತಪಾಸಣೆ ಮಾಡಲಿಕ್ಕೆ, ಡಯಾಗ್ನೈಸ್ ಮಾಡಲಿಕ್ಕೆ, ಫಾಲ್ಟ್ನ ಕಂಡುಹಿಡಿಯಲಿಕ್ಕೆ, ಫಾಲ್ಟ್ನ ಟ್ರೇಸ್ ಮಾಡಲಿಕ್ಕೆ ಅದರಲ್ಲೇ ಸೆಲ್ಫ್ ಟ್ರೇಸಿಂಗ್ ಮೆಕ್ಯಾನಿಸಮ್ ಇರುತ್ತೆ. ಸೊ ದಟ್ ಇಫ್ ದೇರ್ ಆರ್ ಎನಿ ಎರರ್ಸ್ ಆರ್ ಎನಿ ಫಾಲ್ಟ್ಸ್ ದಟ್ ಆರ್ ರಿಲೇಟೆಡ್ ಟು ರೋಬೋಟ್ ಈಸ್ ಐಡೆಂಟಿಫೈಡ್, ಸೊ ವಿ ಕ್ಯಾನ್ ಈಸಿಲಿ ಏಬಲ್ ಟು ಟ್ರೇಸ್ ದೋಲ್ಡ್ ಫಾಲ್ಟ್ಸ್. ಸೊ ಫಾಲ್ಟ್ನ ಟ್ರೇಸ್ ಮಾಡ್ಬೋದು, ಅದನ್ನು ಹುಡುಕ್ಬೋದು. ಅದ ನಂತರ ಆ ಫಾಲ್ಟ್ನ ನಾವು ಡಿಪೆಂಡಿಂಗ್ ಆನ್ ಏನಾಗಿದೆ ಅಂತ ನೋಡಿಕೊಂಡು ವಿ ಕ್ಯಾನ್ ಏಬಲ್ ಟು ರೆಕ್ಟಿಫೈ ಇಟ್ ಆರ್ ರಿಪೇರ್ ಇಟ್ ಆರ್ ಕರೆಕ್ಟ್ ಇಟ್. ಸೊ ಇಷ್ಟು ರೋಬೋಟ್ನ ಬೇಸಿಕ್ ಕ್ವಾಲಿಟೀಸ್. ಸೊ ದೀಸ್ qualities will make a robot a very efficient alternate for the ಏನದು human working or human functionings. Fine. So in this session we learnt about these things, the special qualities of a robot. So you can go through the reference book which I have mentioned here. Fine. So we'll see in the next session. Thank you so much.